ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವವರೇ, ಇಂದು ದೇವರ ವಾಕ್ಯ ಆಲಿಸುವ ನಿಮ್ಮೊಬ್ಬೊಬ್ಬರಿಗಾಗಿ, ನಿಮ್ಮೊಬ್ಬೊಬ್ಬರ ಕುಟುಂಬಗಳಿಗಾಗಿ ವಿಶೇಷವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವವರೇ, ದೇವರ ವಾಕ್ಯವನ್ನು ಆಲಿಸುವವರೇ, ವಾಕ್ಯದಲ್ಲಿ ವಿಶ್ವಾಸವನ್ನು ದೃಢಪಡಿಸುವವರೇ, ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ಸೌಲನು ಪೌಲನಾಗಿದ್ದು ದೇವರು ಮುಟ್ಟಿದಾಗ ಆ ಸೌಲನನ್ನು ಮುಟ್ಟಿದ ಅದೇ ಪವಿತ್ರ ಕರದಿಂದ ನಮ್ಮನ್ನು ಮುಟ್ಟಿರಿ ಸ್ವಾಮಿ ಎಂದು ಪ್ರಾರ್ಥಿಸಿ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರವಾದಿ ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 24 ಮತ್ತು 25ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಇತ್ತ ರಾಜ ನೆಬೂಕದ್ನೆಚ್ಚರನು ಬಿಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕರೆಸಿ, ನಾವು 3 ಕಟ್ಟಿ ಬೆಂಕಿಯಲ್ಲಿ ಹಾಕಿಸಿದ್ದೇವಲ್ಲವೇ ಎಂದು ಕೇಳಿದನು. ಅವರು ರಾಜನಿಗೆ, ಹೌದು ಪ್ರಭು, ಅದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಆದರೆ ಇಗೋ, ಕಟ್ಟಿಲ್ಲದ 4 ನಾನು ನೋಡುತ್ತಿದ್ದೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಆಗುತ್ತಿಲ್ಲ. 4ನೇಯವನ ರೂಪ ದೇವಪುತ್ರನ ರೂಪದಂತಿದೆ. ಪ್ರಿಯರೇ, ರಾಜನು 3 ಯುವಕರನ್ನು ಬೆಂಕಿಯಲ್ಲಿ ಹಾಕಿಸಿದ ಕಾರ್ಯವಾಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಆ 3 ಯುವಕರು ಅವರಾಗಿರುವ ಅವಸ್ಥೆಯಲ್ಲಿ ಸ್ವಂತ ಅವರಿಗೆ ರಕ್ಷಿಸಲಾಗದ ಒಂದು ಅವಸ್ಥೆಯಾಗಿತ್ತು. ಆ ಅವಸ್ಥೆಯಲ್ಲಿ ದೇವರು ಇಳಿದು ಬಂದು ಅವರ ಕೈ ಹಿಡಿದು ರಕ್ಷಿಸಿದರು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡಿದ್ದೆವು. ಪ್ರಿಯರೇ, ನಮಗೆ ರಕ್ಷಣೆ ಹೊಂದಲು ಸಾಧ್ಯವಾಗದ ಅವಸ್ಥೆಗಳಿದೆ. ದೇವರು ಇಳಿದು ಬಂದು ನಮ್ಮನ್ನು ರಕ್ಷಿಸುವ ಅನುಭವ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಆಮೇನ್. ಪ್ರಾರ್ಥಿಸುತ್ತಿರುವ ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವ ಪ್ರಿಯರೇ, ನಮ್ಮ ಎಲ್ಲ ಹೀನ ಅವಸ್ಥೆಯಲ್ಲಿ ಹೇಗೆ ರಕ್ಷಣೆ ಹೊಂದುವುದು ಎಂದು ಯೋಚಿಸುತ್ತಿರುವ ಅವಸ್ಥೆಯಲ್ಲಿ ದೇವರು ಇಳಿದು ಬಂದು ನಮ್ಮನ್ನು ರಕ್ಷಿಸುತ್ತಾರೆ, ಬಿಡುಗಡೆಗೊಳಿಸುತ್ತಾರೆ. ಆ ಅನುಭವ ನಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ವಾಕ್ಯ ಆಲಿಸುವ ನಿಮ್ಮ ಮನೆಯಲ್ಲಿ ಎಷ್ಟು ವ್ಯಕ್ತಿಗಳು ಇದ್ದೀರಾ? ಕೆಲವೊಮ್ಮೆ ಒಬ್ಬರೇ ಆಗಿರಬಹುದು, 2, 3, 5 ವ್ಯಕ್ತಿಗಳು ಆಗಿರಬಹುದು. ಅದನ್ನು ನೀವು ಕಾಣುತ್ತಿರುವುದು. ಆದರೆ ನಿಮ್ಮ ಜೊತೆ ಇನ್ನೂ ಒಬ್ಬರು ಸಮೇತ ಇರುತ್ತಾರೆ. ನಾವು ಕಾಣದಿಲ್ಲವಾದರೂ ನಮ್ಮನ್ನು ಕಾಣುವ, ನಮ್ಮನ್ನು ಅರಿಯುವ, ನಮ್ಮ ಕಷ್ಟವನ್ನು ಅರಿತುಕೊಳ್ಳುವ, ನಮ್ಮ ಜೊತೆಯಲ್ಲಿ ನಿಲ್ಲುವ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆಮೇನ್. ಪ್ರಾರ್ಥಿಸುವ, ಪ್ರತಿನಿತ್ಯ ಆಲಿಸುವ ನಮಗೆ ನಿರಾಸೆ, ಏಕಾಂತಿತನ, ಕಷ್ಟಗಳು, ದುಃಖಗಳು, ಬೆಂಕಿಯಲ್ಲಿರುವ ಒಂದು ಅನುಭವ, ಮರುಭೂಮಿ ಪಯಣ ಎಲ್ಲ ಇರಬಹುದು. ಆದರೆ ಒಂದು ದೋಷವು ನಮಗೆ ಉಂಟಾಗುವುದಿಲ್ಲ, ಒಂದು ಕೆಡುಕು ನಮ್ಮ ಜೀವನದಲ್ಲಿ ಬರುವುದಿಲ್ಲ, ಒಂದು ದುರಂತವು ನಮ್ಮ ಜೀವನದಲ್ಲಿ ಸಂಭವಿಸುವುದಿಲ್ಲ. ಪ್ರಿಯರೇ, ನಾವು ಕಾಣುವುದಿಲ್ಲವಾದರೂ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಂಬ ಅನುಭವ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಉಂಟಾಗುತ್ತಿದೆ. ನಮಗೆ ವಿಶ್ವಾಸದಿಂದ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.